ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಇಂದಿನ ಒಂದು ವಿಡಿಯೋದಲ್ಲಿ ಕೆಸೆಟ್ ಗ್ಯಾರಂಟಿ ಎನ್ನುವಂತಹ ಒಂದು ಉಪಕ್ರಮದ ಅಡಿಯಲ್ಲಿ ಯೂನಿಟ್ ನಂಬರ್ 2 ಏನು ರಿಸರ್ಚ್ ಆಪ್ಟಿಟ್ಯೂಡ್ ಇದೆಯಲ್ಲ, ಆ ಒಂದು ಘಟಕಕ್ಕೆ ಸಂಬಂಧಪಟ್ಟಂತಹ ಮೋಕ್ಸ್ ಮ್ಯಾರಥಾನ್ ಅಂತಕ್ಕಂಥ ಕ್ಲಾಸ್ ಇದಾಗಿದೆ ಸ್ನೇಹಿತರೆ. ಈಗಾಗಲೇ ನಾನು ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತಹ ಸುಮಾರು 4 ಭಾಗದಲ್ಲಿ ಯಾವುದು ರಿಸರ್ಚ್ ಆಪ್ಟಿಟ್ಯೂಡ್ ಎನ್ನುವಂತಹ ಒಂದು ಘಟಕವನ್ನು ಈಗಾಗಲೇ ಬೋಧನೆಯನ್ನು ಮಾಡಿದ್ದೇನೆ. ಜೊತೆಗೆ ಒಂದು ಪಾರ್ಟಲ್ಲಿ ಕ್ವಶನ್ ಡಿಕೋಡಿಂಗ್ ಅನ್ನೋ ಕ್ಲಾಸನ್ನು ಕೂಡ ಮಾಡಿದ್ದೇನೆ. ಜೊತೆಗೆ ಇದು ಕೊನೆಯ ಹಂತದ ಒಂದು ನಿಮ್ಮ ತಯಾರಿಯಲ್ಲಿ ತುಂಬ ನೆರವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಸಂಭವನೀಯ ಪ್ರಶ್ನೆಗಳನ್ನು ನಾನು ಈ ರಿಸರ್ಚ್ ಆಪ್ಟಿಟ್ಯೂಡ್ ಎನ್ನುವಂತಹ ಒಂದು ಘಟಕಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಸ್ನೇಹಿತರೆ ಒಟ್ಟಾರೆಯಾಗಿ ಏನು ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಂಕ ಗಳಿಸುವಲ್ಲಿ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಟ್ಟಾರೆಯಾಗಿ ನಿಮಗಾಗಿ ಮಾಡುತ್ತಿರುವಂತಹ ಕ್ಲಾಸ್ ನಂಬರ್ 34 ಆಗಿದೆ. ಹಾಗಾಗಿ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಜೊತೆ ಕ್ಲಾಸ್ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ, ಹಾಗೆಯೇ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಇವತ್ತಿನ ಈ ತರಗತಿಯನ್ನು ಆರಂಭ ಮಾಡೋಣ. ನೋಡಿ, ಈ ರಿಸರ್ಚ್ ಆಪ್ಟಿಟ್ಯೂಡ್ ಅಂತಕ್ಕಂಥ ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ ನಾನು ಕಂಪ್ಲೀಟಾಗಿ ಕ್ಲಾಸನ್ನು ಥಿಯರಿ ಕ್ಲಾಸನ್ನು ಮುಗಿಸ್ಕೊಟ್ಟಿದ್ದೀನಿ. ಈಗ ಈ ಒಂದು ಪ್ರಶ್ನೆಗಳು ಏನು ಸುಮಾರು 20 ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ, ಈ ಒಂದು ಕ್ಲಾಸ್ ನೋಡೋದ್ರಿಂದ ಕನಿಷ್ಠ ನಿಮಗೆ 2 ರಿಂದ 3 ಪ್ರಶ್ನೆಗಳು ನೇರವಾಗಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಈ ಕ್ಲಾಸನ್ನು ನೋಡಿ ಮತ್ತು ನೋಟ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಪ್ರಶ್ನೆ ಹೀಗಿದೆ. ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಘಟಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಹೀಗಿದೆ. ಒಂದು, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಎಂದ್ರೇನು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ವಾಟ್ ಈಸ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದ್ರೇನು ಅಂತೇಳಿ ಹೇಳಲಾಗಿದೆ. ಎ, ಪ್ರಯೋಗಾತ್ಮಕ ಸಂಶೋಧನೆ. ಬಿ, ಅಂಕಿಅಂಶಗಳ ವಿವರಣೆ ಮಾತ್ರ ಮಾಡುವಂತಹ ಸಂಶೋಧನೆ. ಸಿ, ಭವಿಷ್ಯವಾಣಿ ಮಾಡುವುದು. ಡಿ, ಸಾಹಿತ್ಯ ವಿಮರ್ಶೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅನ್ನೋದಾದರೆ ಬಿ ಆಗುತ್ತೆ. ಅಂಕಿಅಂಶಗಳ ವಿವರಣೆ ಮಾತ್ರ ಮಾಡುವ, ಅಂಕಿಅಂಶಗಳ ಮೂಲಕ ಒಂದು ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥ ಸಂಶೋಧನೆಗೆ ಏನಂತ ಕರಿತೀವಿ? ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತೇಳಿ ಕರೆಯಲಾಗುತ್ತೆ. ನೋಡಿ, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಒಂದು ವಿಷಯದ ಸ್ಥಿತಿಯನ್ನು ವಿವರಣೆ ಮಾಡುವಂಥ ಒಂದು ವಿಷಯ ಇರುತ್ತಲ್ಲ, ಆ ಒಂದು ವಿಷಯವನ್ನು ತೆಗೆದುಕೊಂಡ್ಬಿಟ್ಟು ವಿವರಣೆ ಮಾಡುವಂತಹ ಒಂದು ಸಂಶೋಧನೆಯಾಗಿದೆ. ಅಂದರೆ ಒಂದು ವಿಷಯ ಯಾವುದು, ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ನಾನು ಈಗಾಗಲೇ ಪಾಠ ಮಾಡಬೇಕಾದ್ರೆ ಹೇಳಿದ್ದೀನಿ, ಟೈಪ್ ಆಫ್ ರಿಸರ್ಚಲ್ಲಿ ಇದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ಹೇಗೆ ಒಂದು ವಿಷಯವನ್ನು ತೆಗೆದುಕೊಳ್ತಾರೆ, ಅದು ಆ ವಿಷಯ ಹೇಗಿದೆ, ವಿಷಯ ಯಾವುದು, ಹೀಗೆ ಹಲವಾರು ಪ್ರಶ್ನೆಗಳನ್ನು ತೆಗೆದುಕೊಂಡ್ಬಿಟ್ಟು ಏನು ಸಂಶೋಧನೆಯನ್ನು ಮಾಡ್ತಾರಲ್ಲ, ಅಂಥ ಒಂದು ಸಂಶೋಧನೆಗೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತೇಳಿ ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ಇನ್ನು 2ನೇ ಪ್ರಶ್ನೆಯನ್ನು ನೋಡೋಣ. ರಿಸರ್ಚ್ ಎಥಿಕ್ಸ್ನ ಪ್ರಮುಖ ಉದ್ದೇಶ ಯಾವುದು? ನೋಡಿ, ರಿಸರ್ಚ್ ಎಥಿಕ್ಸ್ನ ಪ್ರಮುಖ ಉದ್ದೇಶ ಯಾವುದು ಅಂತೇಳಿ ಕೇಳಲಾಗಿದೆ. ಅಂದರೆ ಇದನ್ನು ನೈತಿಕ ಒಂದು ನೆಲೆಗಟ್ಟಿನಲ್ಲಿ ಸಂಶೋಧನೆಯ ಉದ್ದೇಶ ಹೇಗಿರಬೇಕು ಎನ್ನುವಂಥ ಒಂದು ಪ್ರಶ್ನೆ ಇದಾಗಿದೆ. ನೋಡಿ ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ತಕ್ಷಣ ಪ್ರಶ್ನೆಯನ್ನು ಓದಿದ ತಕ್ಷಣ ಇಮಿಡಿಯೇಟ್ಲಿ ಹಾಕಬೇಡಿ. ಪ್ರಶ್ನೆಯ ಒಳಾರ್ಥವನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಆಪ್ಷನ್ಸನ್ನು ಹುಡುಕಿ, ಆಗ ನಿಮಗೆ ಸರಿಯಾದಂಥ ಉತ್ತರ ಸಿಗುತ್ತೆ. ಎ, ಸಂಶೋಧಕನ ಲಾಭ. ಬಿ, ಸಂಶೋಧನೆಯ ವೈಜ್ಞಾನಿಕ ನೈತಿಕತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು. ಸಿ, ವೇಗವಾಗಿ ಫಲಿತಾಂಶವನ್ನು ಪಡಿತಕ್ಕಂಥದ್ದು. ಡಿ, ಪ್ರಶ್ನಾವಳಿ ತಯಾರಿಸ್ತಕ್ಕಂಥದ್ದು. ಸ್ನೇಹಿತರೆ ಇಲ್ಲಿ ನೋಡಿ, ಎಥಿಕ್ಸ್ ಅಂತ ಬಂದರೆ ಸಂಶೋಧನೆಯು ವೈಜ್ಞಾನಿಕ ನೈತಿಕತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು. ವೈಜ್ಞಾನಿಕ ಒಂದು ನೈತಿಕತೆಯನ್ನು ಕಾಯ್ದುಕೊಳ್ಳುವಂತಹ ಉದ್ದೇಶ ಹೊಂದಿರುವಂತಹ ಒಂದು ರಿಸರ್ಚ್ಗೆ ಏನಂತ ಕರಿತೀವಿ? ರಿಸರ್ಚ್ ಎಥಿಕ್ಸ್ ಅಂತ ಕರಿತೀವಿ. ಅಥವಾ ನೈತಿಕ ನೆಲೆಗಟ್ಟಿನಲ್ಲಿ ಮಾಡಲಾಗುವಂತಹ ಒಂದು ಸಂಶೋಧನೆಯನ್ನು ವೈಜ್ಞಾನಿಕ ನೈತಿಕತೆಯ ಆಧಾರದಲ್ಲಿ ಮಾಡುವಂತಹ ರಿಸರ್ಚನ್ನು ರಿಸರ್ಚ್ ಎಥಿಕ್ಸ್ ಅಂತೇಳಿ ಕರೆಯಲಾಗುತ್ತೆ. ನೋಡಿ, ಏನು ರಿಸರ್ಚ್ ಎಥಿಕ್ಸ್ ಅಂದರೆ, ಈಗ ಉದಾಹರಣೆ ಯಾವುದಾದ್ರೂ ಒಂದು ಸಂಶೋಧನೆಯನ್ನು ಮಾಡ್ತೀವಿ ನಾವು. ಸಂಶೋಧನೆಯನ್ನು ಮಾಡೋದ್ರಿಂದ ಇದು ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ತಗೊಂಡ್ರೆ ಈಶಾನ್ಯ ಒಂದು ಪ್ರದೇಶಗಳಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಅಂತೇಳಿ ಕಾಯಿಲೆ ಇದೆ. ಅನಿಮಿಯಾ ಈ ಒಂದು ಕಾಯಿಲೆ ಆ ಒಂದು ಬುಡಕಟ್ಟು ಜನಾಂಗದವರಲ್ಲಿ ಕಾಣಬರುವಂತಹ ಒಂದು ಅಪರೂಪವಾದಂತಹ ಕಾಯಿಲೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ದೇಹದಲ್ಲಿ ಇರುವಂತಹ ರಕ್ತ ಕಣಗಳು ಒಂದು ರೌಂಡ್ ಆಗಿತ್ತು ಅಥವಾ ಸರಿಯಾಗಿ ಸ್ಟ್ರಕ್ಚರನ್ನು ಹೊಂದಿದ್ರೆ, ಇವರ ಒಂದು ದೇಹದ ರಕ್ತಗಳು ಯಾವ ರೀತಿ ಇರುತ್ತೆ ಅಂದರೆ ಕುಡುಗೋಲು ಆಕಾರ, ಕುಡುಗೋಲು ಇರುತ್ತಲ್ಲ, ಕುಡುಗೋಲು ಏನು ಈ ರೀತಿ ಇರುತ್ತಲ್ಲ,
ಈ ಕುಡುಗೋಲು ಆಕಾರದಲ್ಲಿ ಇವು ರಚನೆಯನ್ನು ಹೊಂದಿರ್ತವೆ ಬ್ಲಡ್ ಸೆಲ್ಗಳು. ಆ ಒಂದು ಬ್ಲಡ್ ಸೆಲ್ಗಳ ಒಂದು ಆ ರೀತಿ ರಚನೆ ಇರೋದ್ರಿಂದ ಅವರಿಗೆ ಸಿಕಲ್ ಸೆಲ್ ಅನಿಮಿಯಾ ಅಂತಕ್ಕಂಥ ಒಂದು ರೋಗ ಪಾರಂಪರಿಕವಾಗಿ ಬರ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ವಿಜ್ಞಾನಿಗಳು ಅಥವಾ ಸಂಶೋಧಕರು ಏನು ಮಾಡಬೇಕು, ಆ ಒಂದು ರೋಗಕ್ಕೆ ಔಷಧನೆಯನ್ನು ಕಂಡುಹಿಡಬೇಕಾಗುತ್ತೆ. ನೋಡಿ, ಈ ಔಷಧಿ ಕಂಡುಹಿಡಿಯೋದ್ರಿಂದ ಒಂದು ಸಣ್ಣ ಒಂದು ಬುಡಕಟ್ಟು ಅಥವಾ ಒಂದು ಜನಾಂಗಕ್ಕೆ ಮಾತ್ರ ಏನಾಗುತ್ತೆ, ಉಪಯೋಗ ಆಗುತ್ತೆ. ಇದರಿಂದ ಸಂಶೋಧನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆಗೆ ಅಥವಾ ಸಂಶೋಧಕರಿಗೆ ಹೆಚ್ಚು ಲಾಭ ಆಗೋದಿಲ್ಲ. ನಾನು ಹೇಳ್ತೀನಿ ನೋಡಿ, ಇಲ್ಲಿ ಹೆಚ್ಚು ಲಾಭ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಇಂಥ ಸಂಶೋಧನೆಗಳನ್ನು ಕೈಗೊಳ್ಳೋದಿಲ್ಲ ಬೇರೆ ಜನ. ಎಲ್ಲ ಲಾಭದ ಉದ್ದೇಶದಿಂದ ಮಾಡ್ತಾರೆ. ಬಟ್ ಆದಾಗ್ಯೂ ಕೂಡ ಇಂಥ ಒಂದು ಬುಡಕಟ್ಟು ಅಥವಾ ಅಲ್ಪಸಂಖ್ಯಾತರ ಜನರ ಒಂದು ಏನು ನೆರವಿಗಾಗಿ, ಅವರ ಒಂದು ಮಾನವೀಯ ನೆರವಿಗಾಗಿ, ಅವರ ಸಹಾಯಕ್ಕಾಗಿ ಯಾವುದೇ ಪ್ರತಿಫಲೇಕ್ಷೆ ಇಲ್ಲದೆ, ಲಾಭದ ಉದ್ದೇಶ ಇಲ್ಲದೆ ಸಂಶೋಧನೆಯನ್ನು ಮಾಡಿಬಿಟ್ಟು ಅವರಿಗೆ ಕಡಿಮೆ ಮತ್ತು ಅಗ್ಗದ ದರದಲ್ಲಿ ಔಷಧಿಗಳನ್ನು ಲಭ್ಯ ಮಾಡುವಂತಹ ಒಂದು ಔಷಧಿಗಳನ್ನು ಅಥವಾ ಯಾವುದಾದ್ರೂ ಒಂದು ಹೊಸ ಅನ್ವೇಷಣೆ ಮಾಡಿಬಿಟ್ಟು ಅವ್ರಿಗೆ ಔಷಧಿಗಳನ್ನು ಕಂಡುಹಿಡಿದ್ರೆ ಅದನ್ನು ವೈಜ್ಞಾನಿಕ ನೈತಿಕತೆ ಆಧಾರಿತ ರಿಸರ್ಚ್ ಅಂತೇಳಿ ಕರಿತೀವಿ. ಈ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಅರ್ಥ ಆಯಿತು ಅಂತೇಳಿ ಭಾವಿಸ್ತಾ, ನೋಡಿ ಇಲ್ಲಿ ಇದರ ಪ್ರಾಮಾಣಿಕತೆ, ನೈತಿಕತೆ, ವಿಶ್ವಾಸಾರ್ಹತೆಯನ್ನು ಕಾಯ್ದುಕೊಳ್ಳಲು ಸಹಕರಿಸ್ತಕ್ಕಂಥದ್ದೇ ರಿಸರ್ಚ್ ಎಥಿಕ್ಸ್ ಆಗಿದೆ. ಇನ್ನು ಮೂರನೇ ಪ್ರಶ್ನೆ, ಪ್ಲಾಗಿಯರಿಸಮ್ ಅಂದರೆ ಏನು ಅಂತೇಳಿ ಕೇಳಿದರೆ, ಪ್ಲಾಗಿಯರಿಸಮ್ ಅಂದರೆ ಏನು ನೋಡಿ, ಕೆಲವೊಂದು ಟರ್ಮ್ಗಳು ನಿಮಗೆ ಗೊತ್ತಿದ್ದರೆ ಮಾತ್ರ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಅಲ್ಲಿ ಬರುವಂಥ ಟರ್ಮ್ಗಳನ್ನು ಮತ್ತು ಈಗಾಗಲೇ ಕೇಳಿರ್ತಕ್ಕಂಥ ಕೆಸೆಟ್ ಮತ್ತು ನೆಟ್ನ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಚರ್ಚೆ ಮಾಡೋದ್ರಿಂದ ನಿಜವಾಗಿಯೂ ಕೂಡ ನೀವು ಈ ಒಂದು ಮೂಕ್ಸ್ ಮ್ಯಾರಥಾನಲ್ಲಿ ಕಂಪ್ಲೀಟಾಗಿ ನೋಡಿದರೆ ಕನಿಷ್ಠ 2ರಿಂದ 3 ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಾಗುತ್ತೆ. ನೋಡಿ, ಎ ಸಂಶೋಧನಾ ಸಾಧನೆ, ಬಿ ಇತರರ ಕೃತಿಯನ್ನು ನಕಲಿಸಿ ತಮ್ಮದಾಗಿ ತೋರಿಸ್ತಕ್ಕಂಥದ್ದು, ಸಿ ಹೊಸ ತತ್ವದ ಸೃಷ್ಟಿ, ಡಿ ಪ್ರಯೋಗಾತ್ಮಕವಾದಂತಹ ವಿಧಾನ. ಸ್ನೇಹಿತರೆ, ಪ್ಲಾಗಿಯರಿಸಮ್ ಅಂತಂದರೆ ಇತರರ ಕೃತಿಯನ್ನು ನಕಲಿಸಿ ತಮ್ಮದಾಗಿ ತೋರಿಸುವಂತಹ ಒಂದು ಕೆಲಸಕ್ಕೆ, ಕೃತ್ಯಕ್ಕೆ ಪ್ಲಾಗಿಯರಿಸಮ್ ಅಂತೇಳಿ ಕರೆಯಲಾಗುತ್ತೆ. ಪ್ಲಾಗಿಯರಿಸಮ್ ಅಂತಕ್ಕಂಥದ್ದು ಒಂದು ಗಂಭೀರ ನೈತಿಕ ಉಲ್ಲಂಘನೆ. ಇದರ ಕೃತಿಯನ್ನು ಉಲ್ಲೇಖವಿಲ್ಲದೆ ಬಳಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಉದಾಹರಣೆಯನ್ನು ನೋಡೋದಾದರೆ, ಉದಾಹರಣೆ, ಯಾವುದೋ ಒಬ್ಬರು ಒಂದು ಇನ್ವೆನ್ಷನ್ನ ಮಾಡಿರ್ತಾರೆ, ಒಂದು ಸಂಶೋಧನೆಯನ್ನು ಮಾಡಿರ್ತಾರೆ, ಅಥವಾ ಒಂದು ಕೃತಿಯನ್ನು ಬರೆದಿರ್ತಾರೆ ಅಥವಾ ಏನೋ ಸಂಶೋಧನೆಯನ್ನು ಮಾಡಿಬಿಡ್ತಾರೆ. ಅದರಲ್ಲಿ ಅದರ ಒಂದು ಪೇಟೆಂಟನ್ನು, ಅದರ ಒಂದು ನಕಲನ್ನು ಮಾಡ್ತಕ್ಕಂಥದ್ದು, ಅದರಲ್ಲಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ನಾವು ಇನ್ನೊಂದು ಕೃತಿಯನ್ನು ಬರಿತೀವಲ್ಲ, ಅದನ್ನೇನಂತ ಕರಿತೀವಿ, ಪ್ಲಾಗಿಯರಿಸಮ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ವಿಡಿಯೋವನ್ನು ಮಾಡಿರ್ತಾರೆ, ಅದೇ ಕಂಟೆಂಟನ್ನು ತೆಗೆದುಕೊಂಡ್ಬಿಟ್ಟು ನಾವು ಸ್ವಲ್ಪ ಎಡಿಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ಪ್ಲಾಗಿಯರಿಸಮ್ ಅಂತ ಹೇಳಿ ಕರಿತೀವಿ. ಅಥವಾ ಬೇರೆಯವರು ಮಾಡಿರ್ತಕ್ಕಂಥ ಒಂದು ಕಲಾಕೃತಿಯನ್ನು ತೆಗೆದುಕೊಂಡ್ಬಿಟ್ಟು ನಾವು ಕಾಪಿ ಮಾಡಿ ಮತ್ತೊಂದು ಕಲಾಕೃತಿಯನ್ನು ಮಾಡ್ತೀವಲ್ಲ, ಅದನ್ನ ಪ್ಲಾಗಿಯರಿಸಮ್ ಅಂತ ಕರಿತೀವಿ. ಇತ್ತೀಚೆಗೆ ತುಂಬ ಆಗ್ತಾ ಇದೆ. ಈಗ ಬಂದಿರೋದ್ರಿಂದ ಈ ಕೆಲಸ ಮಾಡ್ತಕ್ಕಂಥದ್ದು ತುಂಬ ಸುಲಭ ಆಗಿದೆ. ಹಾಗಾಗಿ ಪ್ಲಾಗಿಯರಿಸಮ್ ಅಂತಕ್ಕಂಥದ್ದು ಒಂದು ಗಂಭೀರ ನೈತಿಕತೆಯ ಉಲ್ಲಂಘನೆಯಾಗಿದೆ ಅನ್ನೋದು ನಿಮಗೆ ನೆನಪಿರಲಿ. ಇನ್ನು 4ನೇದು, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ನಲ್ಲಿ ಮುಖ್ಯ ಅಂಶ ಯಾವುದು ಅಂತೇಳಿ ಕೇಳಲಾಗಿದೆ. ಎ ಸಂದರ್ಶನ, ಬಿ ನಿಯಂತ್ರಿತ ವ್ಯತ್ಯಾಸ, ಸಿ ಅವಲೋಕನ, ಡಿ ಗ್ರಂಥ ಪರಿಶೀಲನೆ. ನೋಡಿ ಸ್ನೇಹಿತರೆ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ನ ಮುಖ್ಯ ಉದ್ದೇಶ ಏನಾಗುತ್ತೆ ಅಂದರೆ ಕಂಟ್ರೋಲ್ಡ್ ವೇರಿಯೇಬಲ್ಸ್ ಅಂತಕ್ಕಂಥದ್ದು ನಮಗೆ ಏನೋ ಇಂಪಾರ್ಟೆಂಟ್ ಅಂಶ ಆಗುತ್ತೆ. ಯಾವುದರಲ್ಲಿ? ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ನಲ್ಲಿ ಪ್ರಯೋಗದ ಸಮಯದಲ್ಲಿ ವ್ಯತ್ಯಾಸಗಳನ್ನು ನಿಯಂತ್ರಿಸಿ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದಾಗಿದೆ. ಇನ್ನು ವೇರಿಯೇಬಲ್ಸ್ ಅಂತ ಬರುತ್ತಲ್ಲ, ಆ ವೇರಿಯೇಬಲ್ಸ್ಗಳು ಯಾವ ಘಟಕಗಳಿರುತ್ತಲ್ಲ ಅವುಗಳನ್ನು ನಿಯಂತ್ರಣ ಮಾಡಿಬಿಟ್ಟು ಏನು ಫಲಿತಾಂಶವನ್ನು ಪರೀಕ್ಷಿಸ್ತಾರಲ್ಲ, ಅದಕ್ಕೇನಂತ ಕರೀತಾರೆ? ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತೇಳಿ ಕರೀತಾರೆ. ಇನ್ನು ಎಂಪಿರಿಕಲ್, 5ನೇ ಪ್ರಶ್ನೆ, ಎಂಪಿರಿಕಲ್ ಎವಿಡೆನ್ಸ್ ಅಂದ್ರೆ ಏನು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಎ ಆಪ್ಷನ್ಸು ತಾತ್ವಿಕ ಆಧಾರ, ಬಿ ಅನುಭವ ಮತ್ತು ಅವಲೋಕನದಿಂದ ಬಂದ ಸಾಕ್ಷಿ, ಸಿ ಊಹಾತ್ಮಕ ನಿರ್ಧಾರ, ಡಿ ಗ್ರಂಥದ ಒಂದು ಅಭಿಪ್ರಾಯ. ಸ್ನೇಹಿತರೆ, ಸರಿಯಾದಂತಹ ಉತ್ತರ ಯಾವುದಾಗುತ್ತೆ? ಅನುಭವ ಮತ್ತು ಅವಲೋಕನದಿಂದ ಬಂದಂತಹ ಸಾಕ್ಷಿಯನ್ನು ಎಂಪಿರಿಕಲ್ ಎವಿಡೆನ್ಸ್ ಅಂತ ಏನು ಕರಿತೀವಿ. ನೋಡಿ, ಎಂಪಿರಿಕಲ್ ಡಾಟಾ ಅಂದರೆ ನೇರ ಅನುಭವ ಮತ್ತು ಅವಲೋಕನದಿಂದ ದೊರಕುವಂತಹ ನೈಜ ಅನುಭವ ಮಾಹಿತಿ ಅಂತ ಕೇಳ್ತೀವಿ. ನೋಡಿ, ಯಾವುದೇ ಒಂದು ಮಾಹಿತಿಯನ್ನು ನಾವು ಕೇಳೋದಕ್ಕಿಂತ ನೇರವಾಗಿ ಪಡಿತಕ್ಕಂಥದ್ದು ನೈಜ ಅವಲೋಕನ, ನೈಜ ಅನುಭವ ಮತ್ತು ಅವಲೋಕನದಿಂದ ಪಡೆದ್ರೆ ಆ ಒಂದು ವಿಷಯದ ಕುರಿತು ನಮಗೆ ಏನು ನೈಜ ಮಾಹಿತಿ ದೊರೆಯುತ್ತೆ. ಅದಕ್ಕಾಗಿ ಇದನ್ನೇನಂತ ಕರಿತೀವಿ? ಎಂಪಿರಿಕಲ್ ಎವಿಡೆನ್ಸ್ ಬೇಕು. ಯಾವುದೇ ಒಂದು ವಿಷಯವನ್ನು, ಯಾವುದೇ ಒಂದು ಮಾಹಿತಿಯನ್ನು ನಾವು ಅದಕ್ಕೆ ಬೇಕಾದಂಥ ಎಂಪಿರಿಕಲ್ ಎವಿಡೆನ್ಸ್ ಇದ್ದರೆ ಮಾತ್ರ ಅದು ನೈಜ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕಾಗುತ್ತೆ.
ಇನ್ನು 6ನೇ ಪ್ರಶ್ನೆ, ಕರೆಲೇಷನ್ಸ್ ರಿಸರ್ಚ್ ಅಂದರೆ ಏನಂತ. ಕರೆಲೇಷನ್ ರಿಸರ್ಚ್ ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ ಅಂತೇಳಿ ಕೇಳಲಾಗಿದೆ. ಎ, ಎರಡು ವ್ಯತ್ಯಾಸಗಳ ನಡುವಿನ ಸಂಬಂಧವನ್ನು ಪರೀಕ್ಷಿಸಲು, ಬಿ, ಪ್ರಯೋಗ ನಡೆಸಲು, ಸಿ, ಹೊಸ ಸಿದ್ಧಾಂತವನ್ನು ರಚಿಸಲು, ಡಿ, ವಿವರಣೆ ನೀಡಲು. ನೋಡಿ, ಕರೆಲೇಷನ್ ರಿಸರ್ಚ್ ಅಂತಕ್ಕಂಥದ್ದು ಎರಡು ವ್ಯತ್ಯಾಸಗಳ ನಡುವೆ ಏನು ಸಂಬಂಧ ಏನಿದೆ, ಎರಡು ಒಂದು ವಸ್ತುಗಳ ನಡುವೆ ಏನು ಸಂಬಂಧ ಇದೆ, ವ್ಯತ್ಯಾಸ ನಡುವೆ ಏನಿದೆ ಅನ್ನೋದನ್ನು ಅಳಿತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಪಾಸಿಟಿವ್ ಅಥವಾ ನೆಗೆಟಿವ್ ಸಂಬಂಧವಿದೆಯೇ ಅಂತ ಹೇಳಿ ಪರಿಶೀಲಿಸಲಾಗುತ್ತಲ್ಲ, ಅದನ್ನು ಕರೆಲೇಷನ್ಸ್ ರಿಸರ್ಚ್ನ ಇಂಪಾರ್ಟೆಂಟ್ ಉದ್ದೇಶ ಏನು ಅಂತಂದರೆ, ಯಾವುದೇ ಎರಡು ವ್ಯತ್ಯಾಸಗಳ ನಡುವೆ ಪಾಸಿಟಿವ್ ಏನಿದೆ ಅಥವಾ ನೆಗೆಟಿವ್ ಏನಿದೆ, ಆ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ನಡುವೆ ಸಂಬಂಧ ಏನಿದೆ ಅನ್ನೋದನ್ನು ಅಳಿತಕ್ಕಂಥದ್ದು ಮುಖ್ಯ ಉದ್ದೇಶ ಕರೆಲೇಷನ್ ರಿಸರ್ಚ್ನ ಉದ್ದೇಶ ಆಗಿರುತ್ತೆ. ಇನ್ನು 7ನೇ ಪ್ರಶ್ನೆ, ರಿಯಲೈಬಿಲಿಟಿ ಅಂದರೆ ಏನು ಅಂತ. ರಿಯಲೈಬಿಲಿಟಿ ಅಂದರೆ ಏನು ಅಂತೇಳಿ ಕೇಳಿದ್ದಾರೆ. ಎ, ಉಪಕರಣದ ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆ, ಬಿ, ಉಪಕರಣದ ಹೊಸತನ, ಸಿ, ಪ್ರಶ್ನೆಯ ಕಠಿಣತೆ, ಡಿ, ಸಂಶೋಧಕನ ಅಭಿಪ್ರಾಯ. ಸ್ನೇಹಿತರೆ, ಸರಿಯಾದಂತಹ ಉತ್ತರ ಯಾವುದು ಅಂದರೆ ರಿಯಲೈಬಿಲಿಟಿ ಅಂತಂದರೆ ಉಪಕರಣದ ಒಂದು ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಗೆ ರಿಯಲೈಬಿಲಿಟಿ ಅಂತೇಳಿ ಕರಿತೀವಿ. ಅಂದರೆ ಒಂದು ಮಾಪಕ ಉಪಕರಣವು ಪುನಃ ಬಳಸಿದಾಗ ಒಂದೇ ಫಲಿತಾಂಶವನ್ನು ನೀಡಬೇಕು. ಈಗ ಫಾರ್ ಎಕ್ಸಾಂಪಲ್ಲು, ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಅಳತೆ ಮಾಡಿದರೆ ಇವತ್ತು ಅಳತೆ ಮಾಡಿದರೆ ಇವತ್ತಿನ ದಿನಾಂಕದಂದು ನಾವು ಅಳತೆ ಮಾಡಿದರೆ ಏನು 29ನೇ ತಾರೀಕು ಅಳತೆ ಮಾಡಿದರೂ ಕೂಡ ಅಷ್ಟೇ ತೂಕ ಬರಬೇಕು. ಇನ್ನೊಂದು ದಿನ ತೂಕ ಮಾಡಿದರೂ ಕೂಡ ದಿನಾಂಕದಂದು ತೂಕ ಮಾಡಿದರೂ ಕೂಡ ಅಷ್ಟೇ ಬರಬೇಕು. ಜೊತೆಗೆ ಈ ಒಂದು ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡ್ಬಿಟ್ರೆ ಅದು ಏನಾಗಬೇಕು, ಪುನಃ ಬಳಸಿದಾಗಲೂ ಕೂಡ ಒಂದೇ ಫಲಿತಾಂಶವನ್ನು ನೀಡುವಂತಹ ಒಂದು ಟರ್ಮ್ಗೆ ಏನಂತ ಕರಿತೀವಿ ಅಂದರೆ ರಿಯಲೈಬಿಲಿಟಿ ಅಂತೇಳಿ ಕರೆಯಲಾಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಇನ್ನು ವ್ಯಾಲಿಡಿಟಿ ಅಂದರೆ ಏನು ಅಂತೇಳಿ. ವ್ಯಾಲಿಡಿಟಿ ಅಂದರೆ ಏನಂತ. ಎ, ಉಪಕರಣದ, ಇದನ್ನು ನೋಡಿ, ರಿಸರ್ಚ್ ಅಪ್ಟಿಟ್ಯೂಡ್ ಪಾಠ ಇದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ತಿಳ್ಕೋಬೇಕು. ಮತ್ತು ವ್ಯಾಲಿಡಿಟಿ ಅಂದರೆ ನೀವು ಮತ್ತೆ ಬೇರೆ ಏನೋ ತಿಳ್ಕೊಂಡಿದ್ದೀರಿ. ಉಪಕರಣದ ಒಂದು ಸೌಂದರ್ಯ, ಬಿ, ಉಪಕರಣ ಅದು ಅಳೆಯಬೇಕಾದದ್ದನ್ನೇ ಅಳೆಯುವ ಸಾಮರ್ಥ್ಯ, ಸಿ, ಉಪಕರಣದ ವೇಗ, ಡಿ, ಅಭಿಪ್ರಾಯ ಸಂಗ್ರಹ. ಇಲ್ಲಿ ಸ್ನೇಹಿತರೆ ನೋಡಿ, ಸರಿಯಾದಂಥ ಉತ್ತರ ಉಪಕರಣವು ಅದು ಅಳೆಯಬೇಕಾದಂತಹದ್ದನ್ನೇ ಅಳೆಯುವಂತಹ ಒಂದು ಸಾಮರ್ಥ್ಯಕ್ಕೆ ವ್ಯಾಲಿಡಿಟಿ ಅಂತೇಳಿ ಕರಿತೀವಿ. ಇಲ್ಲಿ ವ್ಯಾಲಿಡಿಟಿ ಉಪಕರಣದ ಒಂದು ಶುದ್ಧತೆ, ಅದು ನಿಜವಾದ ಅಂಶವನ್ನು ಅಳೆಯುತ್ತಿದೆಯೇ ಎನ್ನುವುದನ್ನು ತಿಳಿಯುವಂಥದ್ದು ಇಲ್ಲಿ ಮುಖ್ಯ ಅಂಶ ಆಗುತ್ತೆ. ಹಾಗಾಗಿ ವ್ಯಾಲಿಡಿಟಿ ಅಂತಂದರೆ ಉಪಕರಣದ ಒಂದು ಶುದ್ಧತೆ ಅಥವಾ ನಿಜವಾದ ಅಂಶವನ್ನು ತಿಳಿಯುವಂತಹ ಒಂದು ಅಂಶ ಆಗಿದೆ. ಇನ್ನು ಬಿಬ್ಲಿಯೋಗ್ರಫಿ, ಇದು ಸುಮಾರು ನಾನು ಹೇಳ್ತೀನಿ ನೋಡಿ, KCET ಮತ್ತು ನೆಟ್ಟಲ್ಲಂತೂ ಸುಮಾರು ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. 3 ರಿಂದ 4 ಬಾರಿ ಪದೇ ರಿಪೀಟ್ ಆಗಿದೆ ಈ ಪ್ರಶ್ನೆ. ಬಿಬ್ಲಿಯೋಗ್ರಫಿ ಅಂದರೆ ಏನಂತ. ಎ, ಪ್ರಶ್ನಾವಳಿ, ಬಿ, ಉಲ್ಲೇಖಿಸಿದ ಪುಸ್ತಕಗಳ ಪಟ್ಟಿ, ಸಿ, ವರದಿ, ಡಿ, ಪರೀಕ್ಷಾ ಮಾದರಿ. ಬಿಬ್ಲಿಯೋಗ್ರಫಿ ಅಂತಂದರೆ ಬೇರೇನೂ ಅಲ್ಲ, ಉಲ್ಲೇಖಿಸಿದ ಪುಸ್ತಕಗಳ ಪಟ್ಟಿಗೆ ಬಿಬ್ಲಿಯೋಗ್ರಫಿ ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಸಂಶೋಧನೆಯಲ್ಲಿ ಬಳಸಿದಂತಹ ಪುಸ್ತಕಗಳು, ಲೇಖನಗಳು ಮತ್ತು ವರದಿಗಳ ಒಂದು ಕಂಪ್ಲೀಟ್ ಪಟ್ಟಿಗೆ ಏನಂತ ಕರೀತಾರೆ, ಬಿಬ್ಲಿಯೋಗ್ರಫಿ ಅಂತೇಳಿ ಕರೆಯಲಾಗುತ್ತೆ. ಇನ್ನು 10ನೇ ಪ್ರಶ್ನೆ, ಡಾಟಾ ಕೋಡಿಂಗ್ ಅಂದ್ರೆ ಏನು. ಎ, ಮಾಹಿತಿಯನ್ನು ಸಂಖ್ಯೆಯ ರೂಪಕ್ಕೆ ಪರಿವರ್ತಿಸ್ತಕ್ಕಂಥದ್ದು, ಬಿ, ಮಾಹಿತಿಯನ್ನು ಅಳಿಸುವುದು, ಸಿ, ಹೊಸ ಮಾಹಿತಿಯನ್ನು ಸೃಷ್ಟಿ ಮಾಡತಕ್ಕಂಥದ್ದು, ಡಿ, ಗ್ರಾಫ್ ರಚನೆ. ಸರಿಯಾದಂಥ ಉತ್ತರ ಯಾವುದಾಗುತ್ತೆ. ಡಾಟಾ ಕೋಡಿಂಗ್ ಅಂದರೆ ಮಾಹಿತಿಯನ್ನು ಸಂಖ್ಯೆಯ ರೂಪಕ್ಕೆ ಪರಿವರ್ತಿಸ್ತಕ್ಕಂಥದ್ದನ್ನ ಡಾಟಾ ಕೋಡಿಂಗ್ ಅಂತೇಳಿ ಕರೆಯಲಾಗುತ್ತೆ. ಏನಂತ ಕರೀತಾರೆ, ಡಾಟಾ ಕೋಡಿಂಗ್ ಅಂತೇಳಿ ಕರೆಯಲಾಗುತ್ತೆ. ಡಾಟಾ ಕೋಡಿಂಗ್ ಅಂದರೆ ಶಬ್ದ ಮೂಲಕ ಮಾಹಿತಿಯನ್ನು ಅಂಕಿಯ ರೂಪದಲ್ಲಿ ವರ್ಗೀಕರಿಸುವಂತಹ ಪ್ರಕ್ರಿಯೆಗೆ ಡಾಟಾ ಕೋಡಿಂಗ್ ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಇನ್ನು 11ನೇ ಪ್ರಶ್ನೆ, ಕ್ವಾಂಟಿಟೇಟಿವ್ ರಿಸರ್ಚ್ನ ಮುಖ್ಯ ಲಕ್ಷಣ ಏನು ಅಂತ ಕೇಳಿದ್ದೀವಿ. ಎ, ಗುಣಾತ್ಮಕ ವಿಶ್ಲೇಷಣೆ, ಬಿ, ಅಂಕಿಅಂಶ ಆಧಾರಿತ ವಿಶ್ಲೇಷಣೆ, ಸಿ, ವ್ಯಕ್ತಿಯ ಅನುಭವ, ಡಿ, ಕಾವ್ಯಪರ ವಿಶ್ಲೇಷಣೆ. ನೋಡಿ, ಬಿ ಸರಿಯಾದಂಥ ಉತ್ತರ ಆಗುತ್ತೆ. ಅಂಕಿಅಂಶ ಆಧಾರಿತ ವಿಶ್ಲೇಷಣೆ ಆಗಿದೆ. ಕ್ವಾಂಟಿಟೇಟಿವ್ ರಿಸರ್ಚು ಸಂಖ್ಯಾಶಾಸ್ತ್ರ ಮತ್ತು ಅಂಕಿಅಂಶಗಳ ವಿಶ್ಲೇಷಣೆ ಮೇಲೇ ಆಧಾರಿತವಾಗಿರುತ್ತೆ. ಹಾಗಾಗಿ ಇದರ ಮುಖ್ಯ ಉದ್ದೇಶ ಮತ್ತು ಅಂಕಿಅಂಶಗಳ ಒಂದು ಆಧಾರದ ಮೇಲೇ ವಿಶ್ಲೇಷಣೆ ಮಾಡಿ ಒಂದು ಸಂಶೋಧನೆಯನ್ನು ಕಂಡುಹಿಡಿತಕ್ಕಂಥದ್ದೇ ಕ್ವಾಂಟಿಟೇಟಿವ್ ರಿಸರ್ಚ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಇನ್ನು 12ನೇ ಪ್ರಶ್ನೆ, ರಿಸರ್ಚ್ ಡಿಸೈನ್ ಎಂದರೇನು. ಎ, ಸಂಶೋಧನೆಗೆ ಬಣ್ಣದ ವಿನ್ಯಾಸ, ಬಿ, ಸಂಶೋಧನೆ ನಡೆಸುವಂತಹ ಪೂರ್ವ ಯೋಜನೆ ಅಥವಾ ಚೌಕಟ್ಟು, ಸಿ, ಪ್ರಶ್ನಾವಳಿ, ಡಿ, ಮಾಹಿತಿ ಸಂಗ್ರಹಣೆ. ಸರಿಯಾದಂಥ ಉತ್ತರ ಸಂಶೋಧನೆ ನಡೆಸುವಂತಹ ಪೂರ್ವ ಯೋಜನೆ ಅಥವಾ ಒಂದು ಚೌಕಟ್ಟಿಗೆ
ರಿಸರ್ಚ್ ಡಿಸೈನ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ರಿಸರ್ಚ್ ಡಿಸೈನ್. ಇವು ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಇವು. ಈ ಟರ್ಮ್ಗಳು ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಎಕ್ಸಾಮಲ್ಲಿ ಉತ್ತರ ನೀಡೋಕ್ಕಾಗುತ್ತೆ. ರಿಸರ್ಚ್ ಡಿಸೈನ್ ಅಂದರೆ ಸಂಶೋಧನೆಗೆ ಮಾರ್ಗಸೂಚಿ, ಅಂದರೆ ಹೇಗೆ ಮತ್ತು ಯಾವ ಕ್ರಮದಲ್ಲಿದೆ ಅನ್ನುವಂತಹ ಒಂದು ಚೌಕಟ್ಟನ್ನು ಒದಗಿಸುತ್ತಲ್ಲ, ಅದಕ್ಕೇನಂತ ಕರಿತೀವಿ? ರಿಸರ್ಚ್ ಡಿಸೈನ್. ಮೊದಲಿಗೆ ನಾವು ಮಾಡ್ಕೊತೀವಿ ರಿಸರ್ಚ್ ಡಿಸೈನ್. ಇನ್ನು 13ನೇ ಪ್ರಶ್ನೆ, ಸರ್ವೆ ರಿಸರ್ಚ್ ಹೆಚ್ಚು ಸೂಕ್ತವಾದ ಕ್ಷೇತ್ರ ಯಾವುದು ಅಂತೇಳಿ ಕೇಳಿದರೆ, ಸರ್ವೆ ರಿಸರ್ಚ್ ಇದೆಯಾ ಅದು ಹೆಚ್ಚು ಸೂಕ್ತವಾದಂಥ ಕ್ಷೇತ್ರ ಯಾವುದು ಅಂತೇಳಿ ಕೇಳಿದರೆ, ಎ ಪ್ರಯೋಗಾಲಯ, ಬಿ ಜನರ ಅಭಿಪ್ರಾಯ ಮತ್ತು ನಡವಳಿಕೆಗಳ ಅಧ್ಯಯನ, ಸಿ ಗಣಿತ ಪ್ರಯೋಗಗಳು, ಡಿ ಭೌತಶಾಸ್ತ್ರ. ಸ್ನೇಹಿತರೆ, ಸರಿಯಾದಂತಹ ಉತ್ತರ ಯಾವುದು ಅಂದರೆ ಜನರ ಒಂದು ಅಭಿಪ್ರಾಯ ಮತ್ತು ನಡವಳಿಕೆಗಳ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದೇ ಮಾಡುವಂತಹ ಒಂದು ಕ್ಷೇತ್ರ ಸರ್ವೆ ರಿಸರ್ಚ್ನಿಗೆ ಏನು ಬಳಸುವಂತಹ ಅತ್ಯುತ್ತಮ ಸೂಕ್ತವಾದಂಥ ಕ್ಷೇತ್ರ ಯಾವುದು ಅಂತಂದರೆ ಜನರ ಅಭಿಪ್ರಾಯ ಮತ್ತು ನಡವಳಿಕೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಆಗಿದೆ ಸರ್ವೆ ರಿಸರ್ಚ್ ಅಂದರೆ. ಸರ್ವೆ ರಿಸರ್ಚ್ ಅಂದರೆ ಜನರ ಅಭಿಪ್ರಾಯ, ನಡವಳಿಕೆ, ಪ್ರವೃತ್ತಿಗಳ ಕುರಿತು ಮಾಹಿತಿ ಸಂಗ್ರಹಿಸುವಂತಹ ಒಂದು ವಿಧಾನ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ಲು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರಲ್ಲ, ಅದನ್ನು ಏನು ಮಾಡಬೇಕು ಅಂತಂದರೆ ಸರ್ವೆ ರಿಸರ್ಚ್ ಮೂಲಕ ಆ ಒಂದು ಯೋಜನೆಯ ಸಾಧಕ ಬಾಧಕಗಳೇನು ಅನ್ನೋದನ್ನು ಅಳಿತಾರಲ್ಲ, ರಿಸರ್ಚ್ ಮಾಡ್ತಾರಲ್ಲ, ಅದನ್ನ ಸರ್ವೆ ರಿಸರ್ಚ್ ಮೂಲಕ ಇದನ್ನ ತಿಳಿಬೋದಾಗಿದೆ. ಇನ್ನು 14ನೇ ಪ್ರಶ್ನೆ, ರಿಸರ್ಚ್ ರಿಪೋರ್ಟ್ನಲ್ಲಿ ಫೈಂಡಿಂಗ್ಸ್ ವಿಭಾಗದಲ್ಲಿ ಏನು ನೀಡಲಾಗಿರುತ್ತೆ? ಎ ಪರಿಚಯ, ಬಿ ಸಂಶೋಧನೆಯ ಫಲಿತಾಂಶ, ಸಿ ಗ್ರಂಥಪಟ್ಟಿ, ಡಿ ಶಿಫಾರಸುಗಳು. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು? ಸಂಶೋಧನೆಯ ಫಲಿತಾಂಶಗಳು. ರಿಸರ್ಚ್ ಇದೇನಿರುತ್ತಲ್ಲ ಫಲಿತಾಂಶಗಳನ್ನು ಇದರಲ್ಲಿ ನೀಡಲಾಗಿರುತ್ತೆ. ಫೈಂಡಿಂಗ್ಸ್ ವಿಭಾಗದಲ್ಲಿ ಸಂಶೋಧನೆಯ ಮುಖ್ಯ ಫಲಿತಾಂಶಗಳನ್ನು ಸ್ಪಷ್ಟವಾಗಿ ತೋರಿಸಿರುತ್ತೆ. ಹಾಗಾಗಿ ಫೈಂಡಿಂಗ್ಸ್ನಲ್ಲಿ ಏನಿರುತ್ತೆ? ಸಂಶೋಧನೆಯ ಫಲಿತಾಂಶಗಳನ್ನು ನಾವು ವೀಕ್ಷಿಸಬಹುದಾಗಿದೆ. ಇನ್ನು 15ನೇ ಪ್ರಶ್ನೆ, ವೇರಿಯೇಬಲ್ ಅಂದರೆ ಏನು ಅಂತೇಳಿ ಕೇಳಿದರೆ, ವೇರಿಯೇಬಲ್ ನಾನು ಪಾಠ ಮಾಡಬೇಕಾದ್ರೆ ಹೇಳಿದ್ದೀನಿ. ಎ ಸ್ಥಿರಾಂಶ, ಬಿ ಬದಲಾವಣೆಯಾಗಬಹುದಾದಂಥ ಅಂಶ, ಸಿ ನಿರ್ದಿಷ್ಟ ಅಂಕಿಅಂಶ, ಡಿ ಅಭಿಪ್ರಾಯ. ಸ್ನೇಹಿತರೆ, ಸರಿಯಾದಂತಹ ಉತ್ತರ ಯಾವುದು ಅಂದರೆ ಬದಲಾವಣೆಯಾಗಬಹುದಾದಂತಹ ಒಂದು ಅಂಶಕ್ಕೆ ವೇರಿಯೇಬಲ್ ಅಂತೇಳಿ ಕರಿತೀವಿ. ವೇರಿಯೇಬಲ್ ಅಂದರೆ ಒಂದು ಅಂಶವು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಸಮಯದಿಂದ ಸಮಯಕ್ಕೆ ಬದಲಾಗುವಂತಹ ಒಂದು ಅಂಶಕ್ಕೆ ವೇರಿಯೇಬಲ್ ಅಂತೇಳಿ ಕರೀತಾರೆ. ವ್ಯತ್ಯಾಸ ಆಗ್ತಕ್ಕಂಥ ಒಂದು ತತ್ವಕ್ಕೆ ವೇರಿಯೇಬಲ್ ಅಂತೇಳಿ ಕರೀತಾರೆ. ವೇರಿಯೇಬಲ್ ಅಂದ್ರೇನು, ನಾನ್ ವೇರಿಯೇಬಲ್ ಅಂದ್ರೇನು, ಎಕ್ಸಾಂಪಲ್ಸ್ಗಳೇನು ಅಂತೇಳಿ ಡಿಟೇಲ್ ಆಗಿ ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು 16ನೇ ಪ್ರಶ್ನೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಏನು ಅಂತೇಳಿ ಪ್ರಶ್ನೆ ಕೇಳಿದರೆ, ವಾಟ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತೇಳಿ ಕೇಳಿದರೆ, ಎ ಪರಿಣಾಮವನ್ನು ಸ್ವೀಕರಿಸುವ ಅಂಶ, ಬಿ ಪರಿಣಾಮವನ್ನು ಉಂಟು ಮಾಡುವಂಥ ಅಂಶ, ಸಿ ಮಧ್ಯವರ್ತಿ ಅಂಶ, ಡಿ ಸ್ಥಿರಾಂಶ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಪರಿಣಾಮವನ್ನು ಉಂಟು ಮಾಡುವಂತಹ ಅಂಶಕ್ಕೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತೇಳಿ ಕರೀತಾರೆ. ಒಂದು ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಅದರ ಪರಿಣಾಮ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಕೂಡ ಬೀರುತ್ತೆ. ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಬದಲಾವಣೆ ಉಂಟು ಮಾಡುತ್ತೆ, ಅದರ ಪರಿಣಾಮ ಏನಾಗುತ್ತೆ? ಡಿಪೆಂಡೆಂಟ್, ಅದರ ಮೇಲೆ ಏನು ಡಿಪೆಂಡೆಂಟ್ ಆಗಿರುತ್ತದಲ್ಲ ಆ ಒಂದು ವೇರಿಯೇಬಲ್ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಪರಿಣಾಮ ಉಂಟು ಮಾಡುವಂಥ ಒಂದು ಅಂಶಕ್ಕೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತೇಳಿ ಕರೆಯಲಾಗುತ್ತೆ. ಇನ್ನು ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಏನಂತ, ಎ ಪರೀಕ್ಷೆಯಲ್ಲಿ ಫಲಿತಾಂಶಕ್ಕಾಗಿ ಬರುವಂತಹ ಅಂಶ, ಬಿ ಪ್ರಯೋಗದ ಆರಂಭದ ಅಂಶ, ಸಿ ಸ್ಥಿರಾಂಶ, ಡಿ ಪರ್ಯಾಯ ಅಂಶ. ನೋಡಿ, ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಪರೀಕ್ಷೆಯಲ್ಲಿ ಫಲಿತಾಂಶವಾಗಿ ಬರುವಂತಹ ಅಂಶಕ್ಕೆ ಡಿಪೆಂಡೆಂಟ್ ವೇರಿಯೇಬಲ್ ಅಂತೇಳಿ ಕರಿತೀವಿ. ಡಿಪೆಂಡೆಂಟ್ ವೇರಿಯೇಬಲ್. ವಿವರಣೆ, ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ನ ಪರಿಣಾಮವನ್ನು ತೋರಿಸ್ತದೆ. ಇಂಡಿಪೆಂಡೆಂಟ್ ವೇರಿಯೇಬಲ್ನ ಪರಿಣಾಮವನ್ನು ತೋರಿಸ್ತಕ್ಕಂಥದ್ದೇ ಡಿಪೆಂಡೆಂಟ್ ವೇರಿಯೇಬಲ್ ಆಗಿದೆ ಸ್ನೇಹಿತರೆ. ಇನ್ನು 18ನೇ ಪ್ರಶ್ನೆ, ರಿಸರ್ಚ್ ಹೈಪೋಥಿಸಿಸ್ ರಚನೆಯ ಉದ್ದೇಶ ಏನು? ರಿಸರ್ಚ್ ಹೈಪೋಥಿಸಿಸ್ ಇದೆಯಲ್ಲ, ಹೈಪೋಥಿಸಿಸ್ ವೆರಿ ಇಂಪಾರ್ಟೆಂಟ್. ಹೈಪೋಥಿಸಿಸ್ ಟರ್ಮು ಪಾಠ ಮಾಡಬೇಕಾದ್ರೆ ಹೇಳಿದ್ದೀನಿ ನಾನು. ಎ ಊಹೆಯನ್ನು ಪರೀಕ್ಷಿಸಲು ಆಧಾರ ನೀಡ್ತಕ್ಕಂಥದ್ದು, ಬಿ ನಿಗದಿತ ಉತ್ತರ ನೀಡ್ತಕ್ಕಂಥದ್ದು, ಸಿ ಸಾಹಿತ್ಯ ವಿಮರ್ಶೆ, ಡಿ ಪ್ಲಾಗಿಯಾರಿಸಮ್ ತಪ್ಪಿಸಲು. ಸ್ನೇಹಿತರೆ, ಸರಿಯಾದಂತಹ ಉತ್ತರ ಯಾವುದು? ಊಹೆಯನ್ನು ಪರೀಕ್ಷಿಸಲು ಒಂದು ಆಧಾರವನ್ನು ನೀಡ್ತಕ್ಕಂಥದ್ದನ್ನು ರಿಸರ್ಚ್ ಹೈಪೋಥಿಸಿಸ್ನ ರಚನೆಯ ಮುಖ್ಯವಾದಂತಹ ಒಂದು ಉದ್ದೇಶ ಆಗುತ್ತೆ. ಹೈಪೋಥಿಸಿಸ್ ಸಂಶೋಧನೆಯ ದಾರಿದೀಪ ಆಗಿದೆ. ಅದು ಪರಿಶೀಲನೆಯ ಮಾರ್ಗವನ್ನು ತೋರಿಸುವಂತಹ ಕೆಲಸ ಮಾಡುತ್ತೆ. ಹೈಪೋಥಿಸಿಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಎಕ್ಸಾಮಲ್ಲಿ ನನ್ನ ಪ್ರಕಾರ ಇದರ ಮೇಲೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಹೈಪೋಥಿಸಿಸ್ ಅಂದರೆ
ಸಂಶೋಧನೆಯ ಒಂದು ದಾರಿದೀಪ ಅಥವಾ ಊಹೆ ಮಾಡ್ತಕ್ಕಂಥದ್ದು, ಮುಂದೆ ಏನಾಗ್ಬೋದು ಅನ್ನೋದನ್ನು ಊಹೆ ಮಾಡ್ತಕ್ಕಂಥದ್ದು ಹೈಪೋಥೆಸಿಸ್ ಅಂತೇಳಿ ಕರೆಯಲಾಗುತ್ತೆ. ಇನ್ನು 19ನೇ ಪ್ರಶ್ನೆ, ನಲ್ ಹೈಪೋಥೆಸಿಸ್. ಇದನ್ನು ಕೂಡ ಸುಮಾರು ಬಾರಿ ಕೆಸೆಟ್ ಮತ್ತು ನೆಟ್ ಎಕ್ಸಾಮಲ್ಲಿ ಈಗಾಗಲೇ ಕೇಳಿದ್ದಾರೆ. ಒಂದು 5ರಿಂದ 6 ಟೈಮ್ ಕೇಳಿದ್ದಾರೆ ನೋಡಿ ಈ ಕ್ವಶನ್. ಎ, ವ್ಯತ್ಯಾಸ ಇಲ್ಲ ಎನ್ನುವಂಥ ಊಹೆ. ಬಿ, ವ್ಯತ್ಯಾಸ ಇದೆ ಎನ್ನುವ ಊಹೆ. ಸಿ, ತಾತ್ವಿಕ ಊಹೆ. ಡಿ, ಪ್ರಾಯೋಗಿಕ ಸಿದ್ಧಾಂತ. ಸ್ನೇಹಿತರೆ, ಸರಿಯಾದಂತಹ ಉತ್ತರ ಯಾವುದು ಅಂದರೆ ವ್ಯತ್ಯಾಸ ಇಲ್ಲ ಎನ್ನುವಂತಹ ಒಂದು ಊಹೆ. ನಲ್ ಹೈಪೋಥೆಸಿಸ್ ಹೇಳುತ್ತದೆ ಎರಡು ವ್ಯತ್ಯಾಸಗಳ ನಡುವೆ ಪ್ರಭಾವ ಅಥವಾ ವ್ಯತ್ಯಾಸನೇ ಇಲ್ಲ. ಎರಡು ವ್ಯತ್ಯಾಸ ಇದೆಯಲ್ಲ, ಅದರ ನಡುವೆ ಯಾವುದೇ ಆದಂಥ ಪ್ರಭಾವನೂ ಇಲ್ಲ, ವ್ಯತ್ಯಾಸನೂ ಇಲ್ಲ, ಅಥವಾ ಏನೂ ಇಲ್ಲ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದೇ ವ್ಯತ್ಯಾಸ ಇಲ್ಲ ಅಂತಕ್ಕಂಥ ಹೇಳುವಂತಹ ಊಹೆಯನ್ನು ಏನಂತ ಕರಿತೀವಿ? ನಲ್ ಹೈಪೋಥೆಸಿಸ್. ಇಲ್ಲಿ ಇದೆ ನೋಡಿ, ನಲ್, ಏನೂ ಇಲ್ಲ ಅಂತ. ಇನ್ನು 20ನೇ ಪ್ರಶ್ನೆ, ರಿಸರ್ಚಲ್ ಪ್ರಪೋಸಲ್ ಎಂದರೆ ಎ, ಪೂರ್ಣ ವರದಿ. ಬಿ, ಸಂಶೋಧನೆಗೆ ಮುಂಚಿನ ಯೋಜನೆ ಅಥವಾ ಪ್ರಸ್ತಾಪ ಪತ್ರ. ಸಿ, ಪ್ರಯೋಗ ಫಲಿತಾಂಶ. ಡಿ, ಸಂದರ್ಶನ ವರದಿ. ಸ್ನೇಹಿತರೆ, ರಿಸರ್ಚ್ ಪ್ರಪೋಸಲ್ ಅಂತೇಳಿ ಬರುತ್ತಲ್ಲ, ಪ್ರಪೋಸಲ್ ಇದರ ಅಂದರೆ ಏನು ಅಂತಂದರೆ, ಸಂಶೋಧನೆಗೆ ಮುಂಚಿನ ಯೋಜನೆ ಅಥವಾ ಪ್ರಸ್ತಾವ ಪತ್ರ ಇರುತ್ತಲ್ಲ, ಅದನ್ನ ರಿಸರ್ಚ್ ಪ್ರಪೋಸಲ್ ಅಂತೇಳಿ ಕರೀತಾರೆ. ರಿಸರ್ಚ್ ಪ್ರಪೋಸಲ್ ಒಂದು ಯೋಜಿತ ದಾಖಲೆಯಾಗಿದೆ, ಒಂದು ಯೋಜಿತ ದಾಖಲೆ. ಇದರಲ್ಲಿ ಏನೇನಿರುತ್ತೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ನೋಡ್ರಿ. ವಿಷಯ ಇರುತ್ತೆ, ಉದ್ದೇಶ ಇರುತ್ತೆ, ರಿಸರ್ಚನ್ನು ಯಾವ ಒಂದು ಮೆಥಡಲ್ಲಿ ನೀವು ಮಾಡ್ತೀರಿ ಅನ್ನೋದು ಇರುತ್ತೆ, ಜೊತೆಗೆ ಒಂದು ಚೌಕಟ್ಟು ಇರುತ್ತೆ. ರಿಸರ್ಚ್ ಪ್ರಪೋಸಲ್ ಏನೇನಿರುತ್ತೆ ಹೇಳಿ? ವಿಷಯ ಇರುತ್ತೆ, ವೆರಿ ಇಂಪಾರ್ಟೆಂಟು. ಉದ್ದೇಶ ಇರುತ್ತೆ, ವಿಧಾನ ಇರುತ್ತೆ, ಮತ್ತು ಎಷ್ಟು ಅವಧಿಯೊಳಗೆ ನೀವು ಈ ಒಂದು ರಿಸರ್ಚನ್ನು ಮುಗಿಸ್ತೀರಿ ಅನ್ನುವಂತಹ ಒಂದು ಚೌಕಟ್ಟು, ಸಮಯದ ಒಂದು ಚೌಕಟ್ಟು ಕೂಡ ಇರುತ್ತೆ. ಕಂಪ್ಲೀಟಾಗಿ ರಿಸರ್ಚ್ ಪ್ರಪೋಸಲಲ್ಲಿ ವಿಷಯ, ಉದ್ದೇಶ, ವಿಧಾನ ಮತ್ತು ಸಮಯದ ಚೌಕಟ್ಟನ್ನು ಒಳಗೊಂಡಿರುವಂಥ ಒಂದು ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಪೋಸಲ್ಗೆ ರಿಸರ್ಚ್ ಪ್ರಪೋಸಲ್ ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ನಾನು ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ನನ್ನ ತರಗತಿಗಳನ್ನು 4 ತರಗತಿಗಳನ್ನು, ಒಂದು ಡಿಕೋಡಿಂಗ್ ತರಗತಿಗಳನ್ನು, ಒಂದು ಮೋಕ್ಸ್ ಮ್ಯಾರಥಾನ್ ಅಂತಕ್ಕಂಥ ಈ ಕ್ಲಾಸನ್ನು ಕೇಳಿ ನಿಜವಾಗಿಯೂ ಕೂಡ ನೀವು 5 ಪ್ರಶ್ನೆಗಳಿಗೆ 5 ಪ್ರಶ್ನೆಗಳನ್ನು ಉತ್ತರವನ್ನು ನೀಡ್ಬೋದಾಗಿದೆ. ಸ್ನೇಹಿತರೆ, ಇದು ನಿಮಗಾಗಿ ಆರಂಭ ಮಾಡಿರುವಂತಹ ಒಂದು ಉಪಕ್ರಮ ಆಗಿದೆ. ಈ ಒಂದು ತರಗತಿ ನಿಮಗೆ ತುಂಬ ಸಹಾಯ ಆಗುತ್ತೆ ಎನ್ನುವಂತಹ ಒಂದು ನಂಬಿಕೆಯನ್ನು ಇಟ್ಕೊಂಡು ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗಾದರೆ ಕ್ಲಾಸ್ ಹೇಗಿತ್ತು ಅಂತೇಳಿ ನೀವು ಕ್ಲಾಸ್ ಒಂದು ಡಿಸ್ಕ್ರಿಪ್ಷನ್ ಕೆಳಗೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಒಂದು ತರಗತಿಯ ಮೋಕ್ಸ್ ಮ್ಯಾರಥಾನ್ನೊಂದಿಗೆ ಸಿಗೋಣ. ನಮಸ್ಕಾರಗಳು.